ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ 3 ಹಳ್ಳಿಗಳಿಗೆ ಇದಕ್ಕಾಗಲೇ ಅಧಿಸೂಚನೆ ಹೊರಡಿಸಿದೆ, ಪರಿಹಾರ ಕೊಡೋ ಕೆಲಸವನ್ನು ಮಾಡ್ತಾ ಇದೆ. ಆದರೆ ರೈತರ ಒಪ್ಪಿಗೆಯನ್ನು ಪಡೆದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು JDS ಹೋರಾಟವನ್ನು ಮಾಡ್ತಾ ಇದೆ. ನನ್ನ ಜೊತೆ ಈ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿ ಸರ್ ಇದ್ದಾರೆ. ಸರ್, ಸರ್ಕಾರ ಹಠಕ್ಕೆ ಬಿದ್ದಿದೆ, DK ಶಿವಕುಮಾರ್ CM ಆದಮೇಲೆ ಅಧಿಸೂಚನೆ ಹೊರಡಿಸಿದ್ದಾರೆ. ಸರ್ವಾಧಿಕಾರಿ ಧೋರಣೆಯನ್ನ ಸರ್ ಇದು ರೈತರ ಒಪ್ಪಿಗೆ ಪಡೆಯಬೇಕಲ್ವಾ? ಈಗ ರೈತರು ಜಿಲ್ಲೆನಲ್ಲಿ ಕಾಂಗ್ರೆಸ್ನವ್ರಿಗೆ 4 ಜನ ಶಾಸಕರು ಕೊಟ್ಟು ಆಶೀರ್ವಾದ ಮಾಡವ್ರೆ. ಅಂಥ ರೈತರ ಸಂಕಷ್ಟವನ್ನು ಆಲಿಸುವಂಥ ಕೆಲಸ ಇವತ್ತು ರಾಜಕಾರಣಿಗಳು ಮಾಡಬೇಕಾಗಿದೆ, ಸರ್ಕಾರ ಮಾಡಬೇಕಾಗಿದೆ. ಅದರಲ್ಲೂ ನಮ್ಮ ಜಿಲ್ಲೆಯಿಂದನೇ ಇತ್ತೀಚೆಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು, ಅವ್ರಿಗೆ ರಾಜಕೀಯವಾಗಿ ನಾನು ಶುಭ ಕೋರ್ತೇನೆ, ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಲಿ. ಆ ವಿಚಾರದಲ್ಲಿ ಎರಡನೇ ಪ್ರಶ್ನೆ ಎಲ್ಲ ನಾವೇನು ಕೇಳಕ್ಕೆ ಬರೋಲ್ಲ ಒಂದು 3 ತಿಂಗಳು. ಆದರೆ ಇಲ್ಲಿ ಅವರ ಒಂದು ನಡವಳಿಕೆಗಳಿದೆಯಲ್ಲ, ಪೆನ್ನು ಪೇಪರ್ ಕೊಡಿ ಅಂದರು, ಜನ ಕೊಟ್ಟಾಯಿತು. ಈಗ ರೆಡ್ ಝೋನ್ನ ನಾನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ನಾನು ಜೈಲ್ಗೆ ಹೊಂಟೋಯ್ತೀನಿ ಅಂತಾರೆ. ಅಲ್ಲಿ ನೋಡಿದ್ರೆ ದೇವನಹಳ್ಳಿ ಕ್ಷೇತ್ರ, ಚನ್ನರಾಯಪಟ್ಟಣ ಹೋಬಳಿ 4 ವರ್ಷ ಇದೇ ಥರ KDB ಅಕ್ವಿಸಿಷನ್ ಆಗುತ್ತೆ ಅಂತ ರೈತರು ಬೀದಿಲಿ ಕೂತಿದ್ರು. 1777 ಎಕರೆನ ಸ್ಪೆಷಲ್ ಅಗ್ರಿಕಲ್ಚರ್ ಝೋನಾಗಿ ಡಿಕ್ಲೇರ್ ಮಾಡಿ ಘೋಷಣೆ ಮಾಡಿದರು ಸಿದ್ದರಾಮಯ್ಯನವರು, ಹಿಂದಿನ ಸರ್ಕಾರವೇ. ವಾಪಸ್ ತಗೊಳ್ಳಿ ಸರ್, ಅವತ್ತು ಮಾತು ಕೊಟ್ಟಿದ್ವಿ ಅಂತ ವಾಪಸ್ ತಗೊಳ್ಳೋಕ್ಕೆ, ತಿದ್ದುಪಡಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶ ರಾಜ್ಯ ಸರ್ಕಾರಕ್ಕಿದೆ. ಕ್ಯಾಬಿನೆಟಲ್ಲಿ ಮಾಡ್ಬೋದು. ಏನು ಅಷ್ಟೆಲ್ಲ ರೆಡ್ ಝೋನಿಂದ ಹೋಗ್ಲಿ, ಆಗಿರ್ತಕ್ಕಂಥ ತೊಂದರೆ ಆದರೂ ಏನು, ಇಲ್ಲಿರ್ತಕ್ಕಂಥ ಶಾಸಕರು ಏನಂದರು, ಅಕ್ಕಪಕ್ಕ ಎಲ್ಲ ಲೇಔಟ್ಗಳಾಗ್ಬಿಟ್ಟಿದೆ, ಇದು ರೆಡ್ ಝೋನ್ ಆಗಿದ್ದರಿಂದ ಮಾತ್ರ ಇನ್ನು ಕೃಷಿ ಭೂಮಿಯಾಗಿ ಉಳ್ಕೊಂಡಿದೆ. ಅಂದರೆ ಜನಕ್ಕೆ ಕೃಷಿ ಭೂಮಿಯಾಗಿ ಇರಬೇಕು ಅಂತ ತಾನೇ ಜನ ಕೇಳಿದ್ದು, ಕುಮಾರಣ್ಣವ್ರು ಕೇಳಿದ್ದು ಬಂದು. ಸಾಕಷ್ಟು ರೈತರು ಅವತ್ತು ವಿರೋಧ ಮಾಡಿದ್ದಕ್ಕೆ ಕುಮಾರಣ್ಣವರು ಯೋಜನೆ ಕೈ ಬಿಟ್ಟರು. ಜೊತೆಗೆ ರೆಡ್ ಝೋನ್ ಮಾಡಿದ್ರಿಂದ ನಮ್ಮ ಭೂಮಿ ಉಳಿದಿದೆ, ಮಾರಾಟ ಮಾಡೋಕ್ಕಾಗಿಲ್ಲ ನಮಗೆ ಅಂತ ರೈತರು ಹೇಳ್ತಿದ್ದಾರೆ. ನೋಡೋಣ, ಇಲ್ಲಿ ಮಂಜಣ್ಣ ಅವ್ರ ಪಕ್ಕದಲ್ಲವ್ರೆ, ಇಲ್ಲಿ ಶಾಸಕರಾದಂಥವ್ರು, ಎಷ್ಟು ಟ್ರಾನ್ಸಾಕ್ಷನ್ಗಳಾಗಿಲ್ಲ ಏನಣ್ಣ, ರೈತರು ಕೇಳಿ. ಆಮೇಲೆ ಆಯ್ತಪ್ಪ, ನಿಮ್ಗೆ ಅಷ್ಟೆಲ್ಲ ನೀವು ರೈತರು ಭೂಮಿ ಮಾರಾಟ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದಾದರೆ, ನೀವು ಪೆನ್ನು ಪೇಪರ್ ಕೊಟ್ಟವರೆಲ್ಲ ತಿದ್ದುಪಡಿ ತಗೊಂಬನ್ರಿ, ಮಾಡ್ರಿ, ಯಾರು ಹಿಡ್ಕೊಂಡ್ರವರು, ಕೈ ಬಿಡಿಸ್ರಿ ರೆಡ್ ಝೋನಿಂದ. ಈ ರೆಡ್ ಝೋನ್ ಯಾಕೆ ಹಾಕಿದ್ರು ಕುಮಾರಣ್ಣವರು, ಮತ್ತೆ ಬಂದು ಇಲ್ಲಿ ಕಮರ್ಷಿಯಲ್ ಪ್ರಾಜೆಕ್ಟ್ಗಳು ಮಾಡ್ತಕ್ಕಂಥದಕ್ಕೆ ಲಗ್ಗೆ ಹಾಕ್ತಾರೆ, ಇನ್ನು ಲೇಔಟ್ ಗಿಔಟ್ ಮಾಡೋದಕ್ಕೆ ಲಗ್ಗೆ ಹಾಕ್ತಾರೆ ಅನ್ನೋದಕ್ಕೆ ಕೃಷಿ ಭೂಮಿಯಾಗಿ ಉಳ್ಕೊಳ್ಳಿ ಅಂತಲೇ ಕುಮಾರಣ್ಣವ್ರು ತಗೊಂಡಂಥ ನಿರ್ಧಾರ ಅದು. ಇವತ್ತು DK ಶಿವಕುಮಾರ್ ಹೇಳ್ತಾರೆ ಸರ್, ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ, ಅವ್ರು ಹಾಕಿಕೊಟ್ಟದನ್ನ ನಾವು ಮಾಡ್ತಿದ್ದೀವಿ. ಬಾಲಕೃಷ್ಣ ಅವರು ಹೇಳ್ತಾರೆ ಅವರೇ ಮಾಡಿದ ಯೋಜನೆ ನಾವು ಜಾರಿ ಮಾಡ್ತಿದ್ದೀವಿ ಅಂತ ಬಾಲಕೃಷ್ಣ ಅವರು ಹೇಳ್ತಿದ್ದಾರೆ. ಈಗ ನೋಡೋಣ, ಕುಮಾರಸ್ವಾಮಿ ಅವರು 18ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದರು, ಮಾಡದಿದ್ರೆ ಮುಂದುವರಿಸ್ಬೋದಾಗಿತ್ತಲ್ಲ ಪ್ರಾಜೆಕ್ಟು, ಯಾಕೆ ಆಸಕ್ತಿ ತೋರಿಸ್ಲಿಲ್ಲ? ರೈತರ ಗೌರವ ಕೊಟ್ಟು ಕೈ ಬಿಟ್ಟಾಗಿತ್ತು. ಈ ಪ್ರಾಜೆಕ್ಟನ್ನು ಮತ್ತೆ ಎತ್ಕೊಂಡು ಕುಮಾರಸ್ವಾಮಿ ಅವ್ರು ಕೂಸು ಅಂತ ನಮ್ಮ ತಲೆ ಮೇಲೆ, ಅವ್ರ ಪಾಪದ ಕೂಸನ್ನ ನಮ್ಮ ತಲೆ ಮೇಲೆ ಗಂಟು ಹಾಕೋದು ಬೇಡ, ನಡೀರಿ ಸರ್. ಈಗ ಪರಿಹಾರ ಕೊಡೋದಕ್ಕೆ ಬಾಲಕೃಷ್ಣ ಅವ್ರು ಮುಂದಾಗ್ತಾ ಇದ್ದಾರೆ, ಅಧಿಕಾರಿಗಳಿಲ್ವಾ? ಮತ್ತೆ ಆರೋಪವನ್ನು ಮಾಡ್ತಿರುವಂಥದ್ದು ಸರ್ಕಾರ ರೈತರು ಭೂಮಿ ಕೊಡೋಕೆ ರೆಡಿ ಇದ್ದಾರೆ, 82% ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೊತೆ ಇಷ್ಟೊಂದು ರೈತರು ಇದ್ದಾರೆ ಸರ್ ಇವತ್ತು. ಏನಂತ 82% ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವತ್ತು ಸುಮಾರು 2 ವರ್ಷ ಇಲ್ಲಪ್ಪ, ಈಗ ಅವ್ರ ಹಳ್ಳಿಗಳಿಗೆ ಬಂದು ಅಧಿಕಾರಿಗಳ ಜೊತೆಲಿ ಕನ್ಸೆಂಟ್ ಕೇಳಿದರೆ ತಾನೇ ಎಷ್ಟು ಪರ್ಸೆಂಟೇಜ್ ಒಪ್ಪಿಗೆ ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ. ಮೈಕೈ ಉದುರ್ಕೊಂಡು ಕೆಳಗಡೆನೇ ಹೇಳ್ದಿಲ್ವಲ್ಲ ಸ್ವಾಮಿ. ಯಾವತ್ತೋ ಒಂದಿನ ಇಲ್ಲಿ ಶಾಸಕರು ಬಂದಾಗ ಯಾವ ರೀತಿ ಜನ ಅವ್ರನ್ನ ಓಡಿಸಿದ್ರು, ಧಿಕ್ಕಾರಕ್ಕೆ ಹೋಗಿ ಅಂತಕ್ಕಂಥದ್ದು ಸಾಕ್ಷಿ ನೀವು ಮಾಧ್ಯಮದವ್ರು ನೀವೇ ಇದ್ದೀರಿ. ಆಗಿದ್ದಿದ್ರೆ ಅವ್ರ ತಲೆಯಲ್ಲಿ ಒಂದಷ್ಟು ಕಡೆ ಒಪ್ಪಿಗೆ ಇರ್ತಕ್ಕಂಥ ಗ್ರಾಮಗಳಿಗಾದ್ರೂ ಭೇಟಿ ಕೊಡಬೇಕಾಗಿತ್ತಲ್ಲ, ಬುದ್ಧಿವಂತರಾಗಿದ್ರೆ ಅವರು. ಅದೇ ತಾನೇ ಮಾಡೋದವರು. ನಿಮಗೂ ಕೂಡ ಸವಾಲು ಹಾಕಿದ್ರು, ಕುಮಾರಸ್ವಾಮಿ ಅವರು ಸವಾಲು ಹಾಕಿದ್ರು ಬನ್ನಿ ಅಂತ. ಇವತ್ತು ನೀವು ಬಂದಿದ್ದೀರಿ, ಸವಾಲು ಹಾಕ್ತೀರಾ ಬನ್ನಿ, ಯಾವ ರೀತಿ ಜನ ರಿಯಾಕ್ಟ್ ಇದೆ, ಆಕ್ರೋಶ ಇದೆ? ಇಲ್ಲಿ ಇದು ಸವಾಲಿನ ಪ್ರಶ್ನೆ ಅಲ್ಲ, ರೈತರ ಬದುಕಿನ ಪ್ರಶ್ನೆ. ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಡ. ರೈತರ ಜೊತೆ ಜನತಾದಳ ಪಕ್ಷ ಗಟ್ಟಿ ನಿಲುವಿಂದ ಈಗ ಇತ್ತೀಚೆಗೆ ಮುನ್ನೆಲೆಗೆ ಬಂದಿರತಕ್ಕಂಥ ಟಾಪಿಕ್ ಇದು, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರೋದು. ನಾವು ಡೇ ಒನ್ನಿಂದ ನಾನು ಮಂಜಣ್ಣ ಅವರು ರೈತರ ಜೊತೆಯಲ್ಲಿ ಒಂದಲ್ಲ 16 ಬಾರಿ ಬಂದು ಅವ್ರ ಜೊತೆಯಲ್ಲಿ ನಿಂತು ಆತ್ಮವಿಶ್ವಾಸನ ತುಂಬಿಸಿರ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ದೇವೆ. ಮುಂದೆಯೂ ಕೂಡ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡೋಗಿ ರೈತರ ಭೂಮಿಯನ್ನು ವಾಪಸ್ಸು ಅವರಿಗೆ ಬಿಡಿಸ್ಕೊಡ್ತಕ್ಕಂಥದ್ದಕ್ಕೆ ಜನತಾದಳ ಪಕ್ಷ ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡುತ್ತೆ. ಸರ್, ರೈತರು ಚರ್ಚೆ ಮಾಡಿಲ್ಲ ನಮ್ಮ ಜೊತೆ ಅಂತ ಹೇಳ್ತಿದ್ದಾರೆ. ಬರ್ತಾರಾ ಸರ್? CM ಅವ್ರಿಗೆ ಬರೋದಕ್ಕೆ ಆಹ್ವಾನ ಕೊಡ್ತೀರಾ? ಏನಣ್ಣ, ಅಟ್ಲೀಸ್ಟ್ ರೈತರನ್ನಾದರೂ ಭೇಟಿ ಮಾಡಿ ಚರ್ಚೆ ಮಾಡಬೇಕಲ್ಲ ಸರ್. ನಿಮ್ಮ ಜೊತೆ ಸವಾಲು ಆಗ್ತಾರೆ, 3 ದಿನ ಟೈಮ್ ಕೊಡಿ, ಅಡ್ವಾನ್ಸ್ ಆಗಿ ಹೇಳಿ ಅಂತ ಹೇಳ್ತಾರೆ. ಇವತ್ತು ರೈತರು 1 ವರ್ಷದಿಂದ ಹೋರಾಟ ಮಾಡ್ತಾರೆ, ರೈತರು ಅವ್ರ ಜೊತೆ ಸಂಪರ್ಕ ಮಾಡಿಲ್ಲ.
ಆಯ್ತು ನಡಿಯೋಣ, ಏನಿಲ್ಲ ನಡಿಯೋಣ. ಅವ್ರು ಎಲ್ಲಣ್ಣ ಮಾತಾಡೋದಿದ್ರೆ ಈ ಕುಮಾರಣ್ಣ ಮೂಸಲಿ ಕರೆದು ಮಾತಾಡಿಲ್ವಾ? ಅದಕ್ಕೆ ತಾನೇ ಪ್ರಾಜೆಕ್ಟ್ ಡ್ರಾಪ್ ಮಾಡಿದ್ದು. ಎಸ್ಸಲ್ಲಿ ಕರೆದು ಮಾತಾಡೋರೆ ರೈತರನ್ನ. ಪೆನ್ನು ಪೇಪರ್ ಕೇಳಿದವರು, ಪೆನ್ನು ಪೇಪರ್ ಕೊಟ್ಟಾರಲ್ಲ ಜನ, ಅವರೇ ಬರಬೇಕಲ್ಲ ಒಂದು ಸೌಜನ್ಯತೆಗೆ. ಇಲ್ಲಿ ಮುಖ್ಯಮಂತ್ರಿ ಆದರೆ ಏನು, ಮುಖ್ಯಮಂತ್ರಿ ಮಾಡಿರೋರೇ ಈ ಜಿಲ್ಲೆ ಜನ ಅಲ್ಲ. ಬಂದು ಕೂತು ಚರ್ಚೆ ಮಾಡಬೇಕಾಗಿತ್ತು. ಎಲ್ಲಿ ಮಾಡೋಕ್ಕಾಗಿದೆ ಅವರು? ಪಾಪ ಸಮಯ ಇಲ್ಲ ಅವ್ರಿಗೆ. ಓಕೆ, ಮುಖ್ಯಮಂತ್ರಿಯನ್ನ ಇಲ್ಲಿರೋ ಜನರೇ ಮಾಡಿದ್ದಾರೆ. ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳಿಗೆ ಸಮಯಾವಕಾಶ ಇಲ್ಲ ಅಂದರೆ ಹೇಗೆ ಮುಖ್ಯಮಂತ್ರಿಗಳು ರೈತರ ಜೊತೆಗೆ ಚರ್ಚೆ ಮಾಡಲಿ ಅನ್ನೋ ಮಾತನ್ನ ಸವಾಲನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹಾಕ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.